ಈ ಬೈಬ್ಯಾಕ್ ಬಿಸ್ನೆಸ್ ನ ಯಾರು ಎಲ್ ಬೇಕಾದ್ರೂ ಶುರು ಮಾಡಬಹುದು. ನಮ್ಮ ಕಂಪನಿಯಲ್ಲಿ ಮಿಷಿನ್ ತಗೊಳ್ಳೋರ್ಗೆ 50 kg ರಾ ಮೆಟೀರಿಯಲ್ ಫ್ರೀ ಆಗಿ ಕೊಡ್ತೀವಿ. ಈ ಬೈಬ್ಯಾಕ್ ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಎಜುಕೇಶನ್ ಬೇಕಾಗಿಲ್ಲ, ಮತ್ತೆ ಹೆಚ್ಚು ಸ್ಥಳನೂ ಬೇಕಾಗಿಲ್ಲ. ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಬೇಕಾಗಿರೋರು ಈ ಬಿಸ್ನೆಸ್ ನ ಆರಾಮಾಗಿ ಮಾಡಬಹುದು. ಯಾವುದೇ ರೀತಿಯಾದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರಲ್ಲ. ನಿಮ್ಗೆ ಏನಾದ್ರೂ ಈ ಬಿಸ್ನೆಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಸಂಪಾದನೆ ಮಾಡಬಹುದು. ಈ ಬಿಸ್ನೆಸ್ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ಇದ್ರೂ ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ರವಿ ವರ್ಮಾ ಅಂತ ಹೇಳಿ ವೀನಸ್ ಇಂಜಿನಿಯರಿಂಗ್ ಕಂಪನಿಯ ಮಾಲೀಕರು. ನಮ್ಮ ಕಂಪನಿ ಶುರುವಾಗಿ ಸುಮಾರು 51 ವರ್ಷ ಆಗಿದೆ. ಒಳ್ಳೆ ರೀತಿ ಸರ್ವಿಸ್ ಕೊಟ್ಟು ಎಲ್ಲರನ್ನ ಕೂಡ ನಮ್ಮೊಟ್ಟಿಗೆ ಅವ್ರನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಸಣ್ಣ ಬಂಡವಾಳದಲ್ಲಿ ಇರ್ತಕ್ಕಂತ ಜಾಗದಲ್ಲೇ ದಿನನಿತ್ಯ 1,000 ರಿಂದ 2,000 ರೂಪಾಯಿ ದುಡಿತಕ್ಕಂತ ಒಂದು ಒಳ್ಳೆ ಅವಕಾಶನ ಮಾಡ್ಕೊಡ್ತಾ ಇದೀವಿ. ಇದು ಕಾಟನ್ ವೇಸ್ಟ್ ತಯಾರಿಸ್ತಕ್ಕಂತ ಮಿಷಿನ್. ನಮ್ಮ ಹತ್ರ ಮಿಷಿನ್ ಯಾರು ಕೊಂಡ್ಕೋತಾರೆ ಅವ್ರು ಮಾಡ್ತಕ್ಕಂತ ಆ ಒಂದು ವೇಸ್ಟ್ ಏನಿದೆ ಅದನ್ನ ನಾವೇ ಕೂಡ ಬೈಬ್ಯಾಕ್ ಮಾಡ್ಕೊಂತೀವಿ. ಅದರ ಪೇಮೆಂಟ್ ಎಲ್ಲ ಏನಿದೆ ಆನ್ ಸ್ಪಾಟ್ ಅಲ್ಲಿ ಇಲ್ಲೇ ಕೂಡ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದ್ ಸೈಡ್ ಟ್ರಾನ್ಸ್ಪೋರ್ಟ್ ಅವ್ರದಿರುತ್ತೆ, ಮತ್ತೊಂದ್ ಸೈಡ್ ಅವ್ರೇನ್ ತಯಾರಿಸಿ ಕಳಿಸ್ತಾರೆ. ಆ ಟ್ರಾನ್ಸ್ಪೋರ್ಟ್ ಒಂದ್ ಸೈಡ್ ನಾವು ಟ್ರಾನ್ಸ್ಪೋರ್ಟ್ ಕೂಡ ನಾವೇ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಬಿಸ್ನೆಸ್ ಅನ್ನ ನೋಡಿ ಅನ್ಎಂಪ್ಲಾಯ್ಸ್ ಮಾಡ್ಬೋದು, ಹೌಸ್ ವೈಫ್ ಮಾಡ್ಬೋದು, ರಿಟೈರ್ಡ್ ಆಗಿ ಮನೇಲಿ ದಿನಪ್ಪ ನನ್ಗೆ ಟೈಮ್ ಪಾಸ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಯಾರೇ ಮಾಡಿದ್ರು ಕೂಡ ದುಡಿಮೆ ಅಂತ ಖಂಡಿತ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಕಂಪನಿ ಶುರು ಮಾಡಿದಾಗ ಬರೀ 2,500 ರೂಪಾಯಿ ಬಂಡವಾಳದಲ್ಲಿ ಶುರು ಮಾಡಿದ ಕಂಪನಿ ಇದು. ಇವತ್ತು ನಮ್ಮ ಹತ್ರ ಒಂದು 20 ಜನ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಟು ಒಂದು 100 ಜನ ಈ ಮೆಷಿನ್ಗಳು ಕೊಂಡ್ಕೊಂಡು ತಯಾರಿಸಿ ಇದರಿಂದ ಮುಂದೆ ಬಂದಿರೋ 100 ಜನ ಇದ್ದಾರೆ. ಈಗ ಪ್ರಾರಂಭದಲ್ಲಿ ನಮ್ಮ ಹತ್ರ ಒಂದ್ ಮಿಷಿನ್ ತಗೊಂಡಿರೋ ನೆಕ್ಸ್ಟ್ ಇನ್ನೂ 2 ಕೋಟಿ ಅಂತ ಬರ್ತಾರೆ, 2 ತಗೊಂಡಿರೋ ಇನ್ನೊಂದ್ 4 ಕೋಟಿ ಅಂತ ಬರ್ತಾರೆ. ಆ ರೀತಿ ದೊಡ್ಡ ಇಂಡಸ್ಟ್ರಿ ಬೆಳೆಸಿರೋರೆಲ್ಲ ಕೂಡ ತುಂಬಾ ಜನ ಇದ್ದಾರೆ. ನಿಮ್ ಪ್ರಯತ್ನ, ನಮ್ ಸಪೋರ್ಟ್ 2 ಇರುತ್ತೆ. ಸೊ ಬೆಳಿಬಹುದು. ಆಮೇಲೆ ಎಷ್ಟು ಹತ್ತತ್ರ ಒಂದು 40 ರಿಂದ 50 ಮಿಷಿನ್ ವರೆಗೂ ಈಗ ರೆಡಿ ಇದೆ. ಎಲ್ಲಾನು ಕೂಡ ಬುಕ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಈ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಮಾಡಬೇಕು, ಇದಕ್ಕೆ ಏನೆಲ್ಲ ಬಂದು ಪವರ್ ಸಪ್ಲೈ ಇರ್ಬೋದು, ಕ್ವಾಲಿಟಿ ಮೇಂಟೈನ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಎಲ್ಲಾನು ಕೂಡ ನಮ್ಮ ಜಯಂತಿ ಅವರು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಯಂತಿ ಅಂತ. ಮೇಡಮ್, ಈ ಕಂಪನಿಯಲ್ಲಿ ನೀವು ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಈ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ಈ ಒಂದು ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೋದಾ ಮೇಡಮ್? ತಿಳಿಸ್ಕೊಡ್ತೀವಿ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮಿಷಿನ್ ಎಲ್ಲ ಬಂದ್ಬಿಟ್ಟು ಇದು ಕಾಟನ್ ವೇಸ್ಟ್ ಮೆಷಿನ್ ಅಂತ. ಇದರಲ್ಲಿ 2 ವೆರೈಟಿ ಬರುತ್ತೆ ನಿಮಗೆ. ಬೇಸಿಕ್ ಮಾಡೆಲ್ ಅಲ್ಲೂ ಬರುತ್ತೆ, ಮತ್ತೆ ಹೈ ಸ್ಪೀಡ್ ಅಲ್ಲೂ ಬರುತ್ತೆ ಮಿಷಿನ್. ಸೊ 2 ವೆರೈಟಿ. ಇದೆಲ್ಲ ಬಂದು ರೆಡಿ ಟು ಡಿಸ್ಪ್ಯಾಚ್ ಮಿಷಿನ್. ಸೊ ನಿಮ್ಗೆ ಬೇಕು ಅಂದ್ರೆ ಇವಾಗ ಡೆಮೋನು ಒಂದ್ ರನ್ ಮಾಡಿ ತೋರಿಸ್ತೀವಿ, ಆಮೇಲೆ ಮುಂದಿನ ಡೀಟೇಲ್ಸ್ ಕೊಡ್ತೀವಿ. ಈ ಮಷಿನ್ ಅಲ್ಲೆಲ್ಲ ಏನೆಲ್ಲ ಯಾವ ತರ ಪವರ್ ಸಪ್ಲೈ ಇರಬಹುದು, ಅದ್ರ ಯಾವ ತರ ಇದು ಮಾಡಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಇದು ಬಂದ್ಬಿಟ್ಟು 1 HP ಸಿಂಗಲ್ ಫೇಸ್ ಮಷಿನ್. ನಾರ್ಮಲ್ ಮನೆ ಕರೆಂಟ್ ಅಲ್ಲೇ ರನ್ ಮಾಡಬಹುದು. ಸೊ ಏನು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಪವರ್ ತಗೋಬೇಕು ಆತರ ಏನು ಪ್ರಾಬ್ಲಮ್ ಇರಲ್ಲ. ನಾರ್ಮಲ್ ಮನೆ ಕರೆಂಟ್ ಅಲ್ಲೇ ರನ್ ಮಾಡಬಹುದು. 1/2 HP ಮೋಟರ್ ಇದು. 1/2 HP ಮೋಟರ್. ಲಾಸ್ಟ್ ಟೈಮ್ ಬೇರೆ ಚಾನಲ್ ಎಲ್ಲ ವಿಡಿಯೋ ಮಾಡಿಸಿದಿರಾ, ಅಲ್ಲಿ ಈ ಮಷಿನ್ ಅಪ್ಗ್ರೇಡ್ ಆಗಿರ್ಲಿಲ್ಲ. ಸೊ ಇವಾಗ ಹೊಸ ಮಷಿನ್ ಅಪ್ಗ್ರೇಡ್ ಆಗಿದೆ ಅಂತ ಹೇಳಿದ್ರೆ, ಸೊ ಯಾವ ರೀತಿ ಅಪ್ಗ್ರೇಡ್ ಆಗಿದೆ ಸರ್? ಇದೇನಂದ್ರೆ ಮುಂಚೆ ಬೇಸಿಕ್ ಮಾಡೆಲ್ ಮಾಡಿದ್ವಿ. ಬೇಸಿಕ್ ಮಾಡೆಲ್ ಹೆಂಗೆ ಅಂದ್ರೆ ಒಂದೇ ಸ್ಪೀಡ್ ಮೇಂಟೈನ್ ಆಗುತ್ತೆ. ಲೈಕ್ ನೀವು ಯಾವುದೇ ರೀತಿಯಾದ ಸ್ಪೀಡ್ ಇನ್ಕ್ರೀಸ್ ಮಾಡಕ್ಕಾಗಲ್ಲ. ಇವಾಗ ನೀವು ತಗೊಂಡಾಗ ಏನ್ ಸ್ಪೀಡ್ ಇರುತ್ತೋ, ನೀವು ಅಪ್ ಟು 1 year ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಸೇಮ್ ಲೆವೆಲ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಮಾಡಬೇಕು ಅಂತ ಇದು 5G ಸ್ಪೀಡ್ ಅಲ್ಲಿ ಅಪ್ಡೇಟ್ ಮಾಡಿದೀವಿ. ಇದ್ರಲ್ಲಿ ಮೇನ್ ಏನಂದ್ರೆ ಈ ಡಿವೈಸ್ ಏನಿದೆ ಇದು ಬಂದ್ಬಿಟ್ಟು ಡ್ರೈವ್ ಅಂತಾರೆ. ಇದರಲ್ಲಿ ಫುಲ್ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತೀವಿ. ಲೈಕ್ ಸ್ಪೀಡ್ ವೇರಿಯೇಷನ್ ಪ್ರೋಗ್ರಾಮ್ ಆಗಿರುತ್ತೆ. ಮಿನಿಮಮ್ 10 to 70, 80, 90 ವರೆಗೂ ಸ್ಪೀಡ್ ಇರುತ್ತೆ. ಸೊ ಇದು ನೀವ್ ಹೆಂಗ್ ಕೆಲಸ ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಸ್ಟಾರ್ಟಿಂಗ್ ಮಷಿನ್ ತಗೊಂಡಿರ್ತೀರಾ, ಎತ್ತಿದ ತಕ್ಷಣ ನಿಮ್ಗೆ 90 ಸ್ಪೀಡ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ಅದರಿಂದ ಏನ್ ಮಾಡೋದು, ಒಂದು 20, 30 ಸ್ಪೀಡ್ ಅಲ್ಲಿ ಇಟ್ಕೊಂಡು ಮಾಡಬಹುದು. ಸೊ ಹಂಗ್ ಮಾಡಿದಾಗ ನಿಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಡೇ ಬೈ ಡೇ ನೀವು ಇಂಪ್ರೂವ್ ಆಗ್ತಾ, ನೀವು ಸ್ಪೀಡ್ ಮಾಡ್ತಾ ಏನ್ ಮಾಡ್ಬೇಕು, ಆ ಡ್ರೈವ್ ಅಲ್ಲಿ ನೀವು ಪ್ರೋಗ್ರಾಮಿಂಗ್ ಚೇಂಜ್ ಮಾಡ್ಕೋಬಹುದು, ಮಾಡ್ಕೊಂಡು ನೀವು ಸ್ಪೀಡ್ ಅಪ್ಡೇಟ್ ಮಾಡಬಹುದು. ಈ ಒಂದು ವೇರಿಯೇಷನ್ ಈ ಮಿಷಿನ್ ಅಲ್ಲಿ ಕೊಟ್ಟಿದೀವಿ. ಬಟ್ಟೆ ಬಿಡಬೇಕು. ಇವಾಗ ನಾರ್ಮಲ್ ಸುಮ್ನೆ ಮಷಿನ್ ಆನ್ ಮಾಡಿಬಿಟ್ಟಿದ್ರೆ ಪ್ರೊಡಕ್ಷನ್ ಆಗಲ್ಲ. ಬರೀ ರೋಲರ್ ಮಾತ್ರ ಸುತ್ತುತ್ತಾ ಇರುತ್ತೆ. ಸೊ ಇವ್ರು ನೋಡಿ ಆ ಸ್ಪೀಡ್ ಗೆ ಇವ್ರು ಅಡ್ಜಸ್ಟ್ಮೆಂಟ್ ಮಾಡಿ ಬಟ್ಟೆ ಬಿಡ್ತಾ ಇದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ಮೈನ್. ಅವ್ರು ಬಟ್ಟೆ ಬಿಡ್ತಾ ಇದ್ದಾರೆ ನೋಡಿ, ಅದೇ ಬರೀ ರೋಲರ್ ಹಿಂಗ್ ಟರ್ನ್ ಆಗ್ತಾ ಇದ್ರೆ ಅದು ಲೆಕ್ಕ ಬರಲ್ಲ. ಆ ಸ್ಪೀಡ್ ತಕ್ಕಂತೆ ಅವ್ರು ನೋಡಿ ಬಟ್ಟೆ ಬಿಡ್ತಾ ಇದ್ದಾರೆ ಎತ್ತಿ ಬೇಗ. ಇದನ್ನ ಮೂಟೆಗೆ ತುಂಬಿಸ್ಕೊಂಡು ಬರ್ಬೇಕು. ಸೊ ಇದನ್ನ ಮಿನಿಮಮ್ 40 kg ಮಾಡ್ಬೇಕು. ಸೊ ಇದಕ್ಕೆ ಬೇಕಾಗಿರೋ ಎಲ್ಲಾ ರಾ ಮೆಟೀರಿಯಲ್ಸ್ ಕಂಪನಿ ಕಡೆಯಿಂದಾನೇ ಸಪ್ಲೈ ಮಾಡ್ತೀವಿ. ಈವನ್ ಬೈ ಬ್ಯಾಕು ಇರುತ್ತೆ ಸರ್. ಇದು ಆಯಿಲ್ ಹಾಕ್ಬೇಕು. ಅದ್ ಬಿಟ್ರೆ ಈ ಮಿಷಿನ್ ಅಲ್ಲಿ ಮೇಂಟೆನೆನ್ಸ್ ಅಂತ ಏನು ಬರಲ್ಲ. ನಿಮ್ಗೆ 1 year ಕಂಪನಿ ಕಡೆಯಿಂದಾನೇ ಸರ್ವಿಸ್ ವಾರಂಟಿ ಇರುತ್ತೆ. ಸೊ ಮೈನರ್ ಏನಾದ್ರು ಇದ್ರೆ ವಿಡಿಯೋ ಕಾಲ್, ಫೋನ್ ಕಾಲ್ ಅಲ್ಲಿ ಹೇಳ್ಕೊಡ್ತೀವಿ. ಮೇಜರ್ ಸರ್ವಿಸ್ ಇದ್ದಾಗ ಟೆಕ್ನಿಷಿಯನ್ಸ್ ಬಂದು ಅಟೆಂಡ್ ಮಾಡ್ತಾರೆ. ಓಕೆ, ಈ ಬೈ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಸರ್ ಇದು ಬಂದ್ಬಿಟ್ಟು ಆರಾಮಾಗಿ ಮಾಡ್ಬೋದು. ಮನೇಲೆ ಹೌಸ್ ವೈಫ್, ರಿಟೈರ್ಡ್ ಪರ್ಸನ್ಸ್, ಸೊ ಎಲ್ಲಾರು ಮಾಡ್ಬೋದು.
ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಮಿಷಿನ್ ಮೇಲೆ ಪ್ರೊಡಕ್ಷನ್ ಮಾಡಬಹುದು. ಫಸ್ಟ್ ಏನಂದ್ರೆ ಧೂಳ್ ಸೆಗ್ರಿಗೇಟ್ ಮಾಡಿ ಕೊಡಬೇಕು, ಡಸ್ಟ್ ಕ್ಲೀನ್ ಮಾಡಬೇಕು, ಅದೆಲ್ಲ ನಿಮ್ಗೆ ಟ್ರೈನಿಂಗ್ ಪರ್ಪಸ್ ಅಲ್ಲಿ ಹೇಳ್ಕೊಡ್ತೀವಿ. ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕಾಲ್ ಮಾಡಬಹುದು. ಓಕೆ, ಕಾಂಟ್ಯಾಕ್ಟ್ ಮಾಡೋ ಟೈಮಿಂಗ್ಸ್ ಏನಾದ್ರು ಮಾರ್ನಿಂಗ್ 10 to 5 ಎನಿ ಟೈಮ್ ಕಾಲ್ ಮಾಡಿ ಕಾಲ್ ಪಿಕ್ ಮಾಡ್ತೀವಿ. ಓಕೆ ಮೇಡಮ್.